ಈಗ ಕೇಳಿ ಆಗ ನಮಗೆ ಶರೀರ ಇರಲಿಲ್ಲ. ಏಸು ಕ್ರಿಸ್ತ ಭೂಮಿ ಮೇಲಿರುವಾಗ ನಮಗೆ ಶರೀರ ಇರಲಿಲ್ಲ. ಆಮೇಲೆ ಇದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀಟಾಗಿ ಹೇಳಿ. ಏಸು ಕ್ರಿಸ್ತ ಭೂಮಿ ಮೇಲಿರುವಾಗ ನಮಗ್ ಶರೀರ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ನಮಗ್ ಶರೀರ ಇದ್ದಾಗ ಅವ್ರಿಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಮೊದಲು ನಾವು ಅವ್ರೊಳಗಡೆ ಇದ್ವಿ, ಹುಟ್ಟಿದಾದ್ಮೇಲೆ ಅವ್ರು ನಮ್ಮ ಒಳಗಡೆ ಇದ್ದಾರೆ. ಅರ್ಥ ಆಗಿಲ್ವಾ? ಆಮೇಲೆ ಹೇಳು, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಶಬ್ದವಾಗಿ ಹೇಳಿ, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಶಬ್ದವಾಗಿ ಹೇಳಿ, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಮೊದಲು ಎಲ್ಲಿದ್ವಿ ನಾವು? ಅವ್ರ ಒಳಗಡೆ ಇದ್ವಿ. ಈಗ ಆಚೆ ಬಂದಿದ್ದೀವಿ, ಅವ್ರು ನಮ್ಮ ಒಳಗಡೆ ಇದ್ವಿ. ಅರ್ಥ ಆಗಿಲ್ವಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ಇದು ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ದೇವ್ರು ಇರ್ತಾರೋ ಅಲ್ಲಿವರೆಗೂ ಹಿಂಗೆ. ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ಹೇಳಿ, ಎಲ್ಲಿವರೆಗೂ ದೇವ್ರು ಇರ್ತಾರೋ ಅಲ್ಲಿವರೆಗೂ ನಾನು ಅವ್ರ ಒಳಗಡೆ ಇರ್ತೀನಿ. ಹೇಳಿ, ನಾನು ಅವ್ರ ಒಳಗಡೆ ಇರ್ತೀನಿ, ಅವ್ರು ನನ್ನ ಒಳಗಡೆ ಇರ್ತಾರೆ. ಆಮೇಲೆ ಅದು ಹೇಳಿ, ಏಸು ಕ್ರಿಸ್ತನ ಒಳಗಡೆ ನೀನು ಬೆಳ್ತಿದ್ಯಾ? ನಿನ್ನ ಒಳಗಡೆ ಏಸು ಕ್ರಿಸ್ತನ್ ಬೆಳ್ತಿದ್ದ. ಅರ್ಥ ಆಗ್ತಾ ಇದೆಯಾ? ಈ ಇಬ್ಬರನ್ನ ದೂರ ಮಾಡೋ ಶಕ್ತಿನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಇಬ್ಬರನ್ನ, ಈ ಒಂದು ನಂಟನ್ನ, ಈ ಒಂದು ರಿಲೇಶನ್ಶಿಪ್ ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ನರಕ ಎಲ್ಲ ವಿರೋಧವಾಗಿ ಬಂದ್ರು, ಪರಲೋಕ ಎಲ್ಲ ವಿರೋಧವಾಗಿ ಬಂದ್ರು, ವಾಕ್ಯದಲ್ಲಿದೆ, ದೇವ್ರ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯೋ? ಎಷ್ಟು ಜನ ಈಗ ನಾವು ಕಟ್ಟಲೆ ಕೊಟ್ರೆ ನಡೆಯುತ್ತೆ, ಅದು ನಾವು ಕೈ ಇಕ್ಕಿದ್ರೆ ಅಲ್ಲಿ ಗುಣ ಆಗುತ್ತೆ. ಯಾಕೆ ಆಗುತ್ತೆ ಅಂದ್ರೆ ನನ್ನೊಳಗಡೆ ಅವನೊಳಗಡೆ ನಾನು ಬೆಳೆಸಿದ್ದೀನಿ. ಆಮೇಲೆ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ. ಆಮೇಲೆ ಹೇಳಿ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ಮನ್ನ ದೇವ್ರನ್ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆಮೇಲೆ ಎಷ್ಟು ಜನ ನಂಬ್ತೀರಾ ಅದನ್ನ? ನಂಬಿದ್ರು ನಂಬಿಲ್ಲ ಅಂದ್ರು ಇದೇ ಸತ್ಯ. ಫ್ಯಾಕ್ಟ್ಸ್ ಏನಿರುತ್ತೋ ಅದನ್ನ ನಾವು ನಂಬಿದ್ರು ಅದೇ, ನಾವು ನಂಬಿಲ್ಲ ಅಂದ್ರೂ ಅದೇ. ಅರ್ಥ ಆಗ್ತಾ ಇದೆಯಾ? ಹಂಗೇನೆ ನಮ್ಮೊಳಗಡೆ ಏಸು ಕ್ರಿಸ್ತನ್ ಬೆರ್ತಿದ್ದಾನೆ, ಏಸು ಕ್ರಿಸ್ತನ ಒಳಗಡೆ ನಾವು ಬೆರ್ತಿದ್ದೀವಿ. ಆಮೇಲೆ